बुलेटराने भारी कष्टाने होरी तराने नशाने ಹಾಯ್ ಗೈಸ್, ನೀವೀಗ ಪ್ರಿವ್ಯೂಲಿ ನೋಡಿದಿರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ತನಕ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಹತ್ರ ಇರೋ ಅಲೈಟ್ ಮೋಷನನ್ನು ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಂಡ್ಮೇಲೆ ಒಂದು ಶೇಕ್ ಎಫೆಕ್ಟು, ಒಂದು ಬೀಟ್ ಮಾರ್ಕ್ ಅಂತ ಇರುತ್ತೆ. ಈಗ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಫೋಟೋ ಹಾಕಬೇಕೀಗ. ಫೋಟೋ ಹಾಕಬೇಕಂದ್ರೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ್ದು ಬೇಕೋ ಆ ಥರ ಫೋಟೋ ಹಾಕೊಳ್ಳಿ. ನಾನು ಇದನ್ನ ಹಾಕೋತೀನಿ. ಈ ಥರ ಫೋಟೋ ಹಾಕೊಂಡ್ಮೇಲೆ ಈ ಥರ ಫುಲ್ ಮಾಡ್ಕೊಳ್ಳಿ ಗೈಸ್. ಇದನ್ನ ಫುಲ್ ಮಾಡ್ಕೊಂಡು ಈ ಥರ ಹೊತ್ತಿ ನಿಮಗೆ ಬೇರೆ ಬೇಕಾದರೆ ಬೇರೆ ಹಾಕೊಳ್ಳಿ. ಮತ್ತು ಫೋಟೋದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಿಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಬಿಡಿ. ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಕುಂತು ನಾವೀಗ ಈ ಥರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಥರ ಕಟ್ ಮಾಡ್ತಾ ಹೋಗ್ಬೇಕು ಗೈಸ್. ಇಲ್ಲಿ ಒಂದು ಫೋಟೋ ಇದೆ, ಇದನ್ನ ಡಿಲೀಟ್ ಮಾಡೋದು. ಮತ್ತೆ ಈ ಥರ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಇದೇ ಥರ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲಿ ಫೋಟೋ ಇಲ್ಲ ಎಲ್ಲ ಕಟ್ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ಮತ್ತು ವಿಡಿಯೋಲಿ ಅಂತಾಗುತ್ತೆ. ಈ ಥರ ಎಲ್ಲ ನೀಟಾಗಿ ಫೋಟೋ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಶೇಕ್ ಎಫೆಕ್ಟ್ ಮೇಲೆ ಹೋಗೋಣ ಗೈಸ್. ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಮೇಲೆ ಹೋಗಿ. ಇಲ್ಲಿ ಶೇಕ್ ಎಫೆಕ್ಟ್ ಇರುತ್ತೆ. ಒಂದು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಎಫೆಕ್ಟ್ಸ್ ಅಂತ ಹೊಡ್ರಿ. ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕಲ್ಲಿ ಹೋಗಿಬಿಟ್ಟು ಫಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ಕೊಳ್ಳಿ. ಈ ಥರ ಇನ್ನೊಂದು ಹಾಕೊಂಡು ತೋರಿಸ್ತೀನಿ. ಅದೇ ಥರ ಮತ್ತೆ ಲಾಸ್ಟಿಗೆ ಬಂದು ಸಿಗ್ತೀನಿ. ಮತ್ತು ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಫೋಟೋ ಆಲ್ರೆಡಿ ಇರುತ್ತೆ. ಮೂರನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆದ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಬೀಟ್ ಮಾರ್ಕಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೂರನೇ ಫೋಟೋ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಕೊಂತಿರುತ್ತೆ ಗೈಸ್. ಮತ್ತು ಲಾಸ್ಟಿಗೆ ಹೋಗಿ ಎರಡು ಇರುತ್ತೆ, ಅವಾಗ ಬರ್ತೀನಿ ನೋಡಿ ಗೈಸ್. ಎಲ್ಲಕ್ಕೂ ಶೇಕ್ ಎಫೆಕ್ಟ್ ಹಾಕೊಂಡಿದ್ದೀನಿ. ಇನ್ನೆರಡು ಲಾಸ್ಟಿಗಿದೆ. ಇನ್ನೊಂಥರ ನೀಟಾಗಿ ನೋಡ್ಕೊಂಬಿಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಲಾಸ್ಟ್ ಹೋಗ್ಬಿಟ್ಟು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋರಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕಲ್ಲಿ ಹೋಗ್ಬಿಟ್ಟು ಮತ್ತೆ ಲಾಸ್ಟಿಗೆ ಹೋಗೋಣ. ಲಾಸ್ಟಿಗೆ ಹೋಗ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಕುಂತು ಮತ್ತೆ ಇನ್ನೊಂದು ಫೋಟೋ ಹಾಕೋತೀನಿ ನೋಡಿ ಗೈಸ್. ಅದೇ ಥರ ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಲ್ ಎಫೆಕ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಬೀಟ್ ಮಾರ್ಕಲ್ಲಿ ಹೋಗಿ ಲಾಸ್ಟ್ ಅದೇ ಥರ ಹಾಕೊಂಡ್ಬಿಡಿ ಗೈಸ್. ಆಯಿತು. ಈಗ ವಿಡಿಯೋ ರೆಡಿ ಆಯಿತು ಗೈಸ್. ಇದನ್ನು ಡೌನ್ಲೋಡ್ ಮಾಡೋದು ಹೇಗಂದರೆ ಇಲ್ಲಿ ಚೌಕ್ ಬಾಕ್ಸಲ್ಲಿ ಎರೋ ಮಾರ್ಕ್ ಇರುತ್ತೆ ನೋಡಿ, ಇಲ್ಲಿ ಮೇಲ್ಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತು, ಡೌನ್ಲೋಡ್ ಆಯಿತು ಗೈಸ್. ಟೇಕ್ ಕೇರ್ ಗೈಸ್.